ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಏನಪ್ಪ ಅಂದರೆ ಜುಲೈ ತಿಂಗಳ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋ ಬಗ್ಗೆ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರು ಮಾತಾಡಿದರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಸಂಪೂರ್ಣ ನೋಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಬನ್ನಿ ನಮ್ಮ KN ಪ್ರಕಾಶ್ ಅವರು ಮಾತಾಡಿ ನೋಡೋಣ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರು ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರಿಗೆ ಉತ್ತರ ಬೇಕಾಗಿದೆ ಅಣ್ಣ. ಈಗ ಟೊಮ್ಯಾಟೊ ಬೆಲೆ ಕಡಿಮೆ ಆಗಲು ಕಾರಣ ಏನಿರ್ಬೋದು ಅಣ್ಣ? ಏನು ಟೊಮಾಟೊ ಯಥೇಚ್ಛವಾಗಿ ಈ ಸತಿ ಏನು ವೈರಸ್ ಇಲ್ದಿರನೇ ಈಲ್ಡ್ ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಮಾರ್ಕೆಟ್ಗೆ ಯಥೇಚ್ಛವಾಗಿ ಆಂಧ್ರ ಮತ್ತು ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾಗಿ ಟೊಮಾಟೊ ಬಂದಿದೆ. ಜೊತೆಗೆ ಹೊರಗಡೆ ಒಂದು 2-3 ಸ್ಟೇಷನಲ್ಲಿ ಮಾಲ್ ಇದೆ. ಆ ಮಾಲು ಈಗೆಲ್ಲ ಕಡೆ ಹಂತಕ್ಕೆ ಬಂದಿದೆ. ಮಳೆ ಅದು ಸರಿಯಾದ ಹೊಡೆತ. ಮಳೆ ಬಿದ್ದಿದ್ರೆ ಇಷ್ಟೊತ್ತಿಗೆ ರೇಟು ಸ್ವಲ್ಪ ಜಂಪ್ ಆಗಬೇಕಾಗಿತ್ತು. ದೇಶವ್ಯಾಪಿ ಎಲ್ಲೂ ಮಳೆ ಇಲ್ಲ, ಹಂಗಾಗಿ ಸ್ವಲ್ಪ ಡೌನ್ ಆಗೋದಕ್ಕೆ ಕಾರಣ ಆಗಿದೆ. ಅದೆಲ್ಲ ಇನ್ನೊಂದು 4-5 ದಿವಸದಲ್ಲಿ ಬೇರೆ ಕಡೆ ಎಲ್ಲ ಕಡೆನೂ ಮಾಲ್ ಕ್ಲೋಸ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಮಳೆನೂ ಆಗ್ತಾ ಇದೆ, ಅಲ್ಲೆಲ್ಲಿ ಮಳೆ ಆಗ್ತಾ ಇದೆ. ಈಗಿರೋ ಮಾಲು ನನ್ನ ಪ್ರಕಾರ ಆಗಸ್ಟ್ 15ರವರೆಗೂ ಬೇರೆ ಕಡೆ ಎಲ್ಲೂ ಮಾಲ್ ಇರೋದಿಲ್ಲ, ನಮ್ಮ ಮಾಲೇ ಇರೋದ್ರಿಂದ ಬೆಲೆಗಳು ನಡೆಯೋಂಥ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ತುಂಬ ತೀರಾ ಡೌನ್ ಆಗೋಂಥದ್ದೇನಿಲ್ಲ, ನಡೀತೈತೆ. ಅನಂತಪುರನು ಇನ್ನೂ ಒಂದು 15-20 ದಿವಸ ಡಿಲೇ ಇದೆ. ಹಂಗಾಗಿ ಇಲ್ಲಿರ್ತಕ್ಕಂಥ ಮಾಲ್ ಎಲ್ಲ ಖಾಲಿ ಆಗುತ್ತೆ, ಬೆಲೆನೂ ಸಿಗುತ್ತೆ. ಇರೋ ತೋಟಗಳು ಚೆನ್ನಾಗಿ ಕಾಪಾಡ್ಕೊಳ್ಳಿ ರೈತರು. ಈಗ ಟೊಮೊಟೊ ಯಾವ್ಯಾವ ಕಡೆಗೆ ಪಾರ್ಸಲ್ ಹೋಗ್ತಿದೆ ಅಣ್ಣ? ಈಗ ದೇಶವ್ಯಾಪಿ ಎಲ್ಲ ಕಡೆನೂ ಹೋಗ್ತಾ ಇದೆ, ಮಾಲು ಎಲ್ಲ ಕಡೆನೂ ಹೋಗ್ತಾ ಇದೆ. ಬಾಕ್ಸು ಲಾರಿ ಡಿಮ್ಯಾಂಡ್ ಇದೆ, ಹಂಗಾಗಿ ಸ್ವಲ್ಪ ಅದರಲ್ಲಿ ಕೂಡ ರೇಟು 10-20 ರೂಪಾಯಿ ಏರುಪೇರು ಆಗೋದಕ್ಕೆ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಮ್ಮ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಯಾವ್ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ? ಈಗ ನಮ್ಮ ಕೋಲಾರದೇ ಜಾಸ್ತಿ ಲೋಕಲ್, ಅಂದರೆ ನಮ್ಮ ಜಿಲ್ಲೆ ಭಾಗದ್ದು ಏನೈತೋ ಅದು ಬರ್ತಾ ಇದೆ. ಬಾರ್ಡ್ರ್ಗಳಲ್ಲಿ ಇರ್ತಕ್ಕಂಥದ್ದು ಆಂಧ್ರದ್ದು ಅಲ್ಲಿ ಸ್ವಲ್ಪ ಬರ್ತಾ ಇದೆ, ಅಂದರೆ ಮದನಪಲ್ಲಿ ಆಗಿರ್ಬೋದು, ಈ ಕಡೆ ಚೋಳೂರು ಆಗಿರ್ಬೋದು. ಇನ್ನು ಇದು ಯಾವುದು ಬಾಗೇಪಲ್ಲಿ ಏರಿಯಾದು ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಇನ್ನೂ 15 ದಿವಸ ಡಿಲೇ ಇದೆ. ಬೇರೆ ಕಡೆದು ಯಾವುದು ಬರ್ತಾ ಇಲ್ಲ, ಲೋಕಲ್ಲೇ ಯಥೇಚ್ಛವಾಗಿ ಬರ್ತಾ ಇದೆ. ಈಗ ಟೊಮೆಟೊ ತರುವಂಥ ರೈತರು ಯಾವ ರೀತಿ ಟೊಮೆಟೊ ಮಾರ್ಕೆಟ್ಗೆ ತಂದರೆ ಉತ್ತಮ ಅನ್ಸುತ್ತೆ ಅಣ್ಣ? ಈಗ ಟೊಮೆಟೊ ತರೋಂಥ ರೈತರು ನಾನು ಪದೇ ಹೇಳ್ತಾ ಇರ್ತೀನಿ, ಆಫ್ ಕಲರ್ ಮೇಲೆ ತಗೊಂಬನ್ನಿ, ದೋರೆನೇ ಇರಲಿ. ಯಾಕೆ ದೋರೆ ಇರಲಿ ಅಂದರೆ ಹೊರಗಡೆ ಎಲ್ಲ ಕಡೆನೂ ಟೆಂಪ್ರೇಚರ್ ಜಾಸ್ತಿ ಇದೆ, ನಮ್ಮಲ್ಲಿ ಮಾತ್ರ ಟೆಂಪ್ರೇಚರ್ ಕಡಿಮೆ ಇದೆ. ದೋರೆ ಬಂದು ಒಳ್ಳೆ ಗ್ರೇಡಿಂಗು ಕ್ವಾಲಿಟಿ ಕ್ವಾಂಟಿಟಿ ಇದ್ರೆ ಏನಾಗುತ್ತೆ ಅಂದರೆ ಒಂದು 50-60 ರೂಪಾಯಿ ಇವತ್ತಿನ ಬೆಲೆಗಳಲ್ಲಿ ಚೆನ್ನಾಗಿ ಮಾರ್ತೈತೆ. ಹಂಗೆ ಮಾರಿದಾಗ ಏನಾಗುತ್ತೆ, ನಿಮಗೂ ಒಂಥರ ಖುಷಿ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ದೋರೆ ತಗೊಂಡು ಸಹಕರಿಸಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬರೀ ಕೋಲಾರ ಟೊಮೆಟೊನ ಇಲ್ಲಾಂದ್ರೆ ಬೇರೆ ಕಡೆಯಿಂದ ಟೊಮೆಟೊ ಬರುವಂತ ಸಾಧ್ಯತೆ ಇದೆಯಣ್ಣ? ಇಲ್ಲ, 15 ದಿವಸ ಆದ್ಮೇಲೆ ಈ ಕಡೆ ಚಳ್ಳಕೆರೆ ಏರಿಯೋದು, ಅನಂತಪುರ ಏರಿಯೋದು ಸ್ವಲ್ಪ ಸ್ಟಾರ್ಟ್ ಆಗ್ಬೋದು. 15 ದಿನ 20 ದಿನದ ಮೇಲೆ ಅಲ್ಲಿವರೆಗೂ ಲೋಕಲ್ ಟೊಮೆಟೊನೇ ಬೇಜಾನಿದೆ. ಮುಂದಿನ ತಿಂಗಳಲ್ಲಿ ಏನಾದರೂ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆಯಣ್ಣ? 100% ಭಾಗ ಬೆಲೆ ಏರಿಕೆ ಆಗಲೇಬೇಕು, ಹಾಗೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಣ್ಣ? ಏನ್ ದೇವ್ರು ಒಳ್ಳೇದ್ ಮಾಡಿ ರೈತರಿಗೆ ಒಳ್ಳೆ ಬೆಲೆ ಕೊಡ್ಲಿ, ಬೆಳೆ ಕೊಡ್ಲಿ, ಇರೋ ಬೆಳೆಗೆ ಚೆನ್ನಾಗಿ ಕಾಪಾಡ್ಕೊಳ್ಳಿ, ದೇವ್ರು ಒಳ್ಳೆ ಬೆಲೆ ಸಿಗ್ಲಿ ಅಂತಕ್ಕಂಥದ್ದು ರೈತರಿಗೆ ಹಾರೈಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಎಲ್ಲ ರೈತರಿಗೂ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಇದು ಜೂನ್ ತಿಂಗಳಲ್ಲಿ ವಿಡಿಯೋ ಮಾಡಿದ್ದು, ಇವಾಗ ಅಪ್ಲೋಡ್ ಮಾಡಿದ್ದೀರಿ. ಏನಾದರೂ ಬೈ ಮಿಸ್ಟೇಕ್ ಇವಾಗ ತಡ ಆಗಿದೆ, ದಯವಿಟ್ಟು ಸಾರಿ, ಸ್ವಲ್ಪ ಲೇಟ್ ಅಪ್ಲೋಡ್ ಆಗ್ತಿದೆ ಅಷ್ಟೇ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಆದಷ್ಟು ಈ ವಿಡಿಯೋ ನಮ್ಮ ರೈತ ಬಂಧುವರಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.